ಹಲೋ ಹಾಯ್ ಗುಡ್ ಮಾರ್ನಿಂಗ್ ಆರ್ ಗುಡ್ ಈವ್ನಿಂಗ್ ಆರ್ ಗುಡ್ ನೈಟ್. ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಇವತ್ತಿನ ದಿನ ಚೆನ್ನಾಗಿರುತ್ತೆ ಅಥವಾ ಇವತ್ತಿನ ದಿನ ಚೆನ್ನಾಗಿತ್ತು ಅನ್ಕೊಂಡು ನಮ್ ದಿನ ಶುರು ಮಾಡೋಣ. ಹೌದು, ಸ್ವಲ್ಪ ಗಂಟ್ಲು ನೋವ್ತಾ ಇದೆ. ಎಕ್ಸಾಮಿಗೆ ಹೋದ ನಶೆಲಿ ಸಿಕ್ಕಿದ ನೀರು ಅದು ಇದು ಎಲ್ಲ ಕುಡ್ದು ಫುಲ್ ಹುಷಾರಿರ್ಲಿಲ್ಲ, ಮಲಗ್ಬಿಟ್ಟಿದ್ದೆ. ಈಗ MBA ಹೋಗ್ತಾ ಇದ್ದೀನಿ. ಸ್ಪೆಷಲ್ ಏನಿಲ್ಲ ಇವತ್ತು, ಆರಾಮ್ ಚಿಲ್ ರೈಡು. ಮತ್ತೆ ಲಾಸ್ಟ್ ವಿಡಿಯೋಲಿ ಎಷ್ಟೊಂದು ಜನ ಕೇಳಿದ್ರಿ, ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ಅನ್ಕೊಂತೀನಿ ಅದ್ ನಾನು ಹಾಕಿದಿರೋದು, ಏನಾಯ್ತು ಬೈಕ್ ಸೌಂಡು ಅಂತ. ಎಫಿಷಿಯನ್ಸಿ ಡ್ರಾಪ್ ಆಗ್ತಾ ಇತ್ತು ಬೈಕ್ದು. ಫಾರ್ ಎಕ್ಸಾಂಪಲ್ 1 ಲೀಟರ್ ಪೆಟ್ರೋಲಿಗೆ 4 ಕಿಲೋಮೀಟರ್ 5 ಕಿಲೋಮೀಟರ್ ಹೋಗ್ತಾ ಇದ್ದಿದ್ದು. ಸಾರಿ, 5 ಕಿಲೋಮೀಟರ್ ಅಂದ್ರೆ ಒಂದು 30-40 ಕೊಡ್ತಾ ಇದ್ದಿದ್ದು. ಈಗ ಲಿಟ್ರಲ್ ಆಗಿ 20-15 ಆ ರೇಂಜಿಗೆ ಬಂದು ಬಿದ್ದ್ಬಿಟ್ಟಿತ್ತು. ಸೊ ನಾನು ಒಂಥರ ತಲೆ ಎಲ್ಲ ಕಿತ್ತೋಗಿತ್ತಿದ್ದೇನಪ್ಪ. ಮತ್ತೇನಪ್ಪ ಇದು, ಪೆಟ್ರೋಲ್ ಸುರಿತಾ ಕುತ್ಕೋಬೇಕಾಯ್ದಿಕ್ಕೆ ನಾನು ಡೇ ಆ್ಯಂಡ್ ನೈಟು ಅಂತ. ಅದಕ್ಕೆ ನಾನು ಅವ್ರು ಹೋದಾಗ ಶೋರೂಮ್ಗೆ, ಅವರು ಇಲ್ಲ ಸರ್ ಈ ಥರ DB ಕೆಲ್ಲರ್ ತೆಗ್ದಿರೋದ್ರಿಂದ ಆಗುತ್ತೆ ಕೆಲವೊಂದು ಟೈಮು, ಸೊ ನೋಡ್ಕೊಳ್ಳಿ ಹುಷಾರು ಅಂತ ಅವ್ರು ಹೇಳಿದರು. ಅದಕ್ಕೆ DB ಕೆಲ್ಲರ್ ಹಾಕ್ಬಿಡೋಣ ಇನ್ನೇನಕ್ಕೆ ಓಡಿಸೋದು. ಇಲ್ಲೆಲ್ಲ ಬೇರೆ ನಾನು ಮುಂಚೆ ಇದ್ದಿದ್ದು ಮನೆಯಲ್ಲಾದರೆ ಸೈಡು ಕಾಪ್ಸ್ ಇರಲಿಲ್ಲ, ಇಲ್ಲಿ ಕಾಪ್ಸು ಕೋರಮಂಗ್ಲ ಸೈಡು. ಸೊ ಎಸ್, DB ಕಿಲ್ಲರ್ ಹಾಕಿರೋದ್ರಿಂದ ಸೌಂಡು ಇದಾಗ್ತಾ ಇದೆ. ನನ್ನ ಹಂಟರ್ ಗಾಡಿ ಹಂಗೆ ಮಕ್ಕ ಹೊಡಿತೈತೆ. 2 ಗಂಟೆ ಕ್ಲಾಸಿಗೆ 1:30 ಮನೆ ಬಿಟ್ಟಿದ್ದೀನಿ. ಉದ್ಧಾರ ಆಗುತ್ತೆ, ಯಾವ ಲಕ್ಷಣಗಳು ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರಕಾರ ಅಂತೂ ಇನ್ನು ಲೇಟು ಏನೋ ಇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಂಜನೇಯ ಕಾಪಾಡಪ್ಪ. ಬಿತ್ತಾ ಸಿಗ್ನಲ್ಲ. ಇಲ್ಲಿ ರೈಟಿಗೆ ಇದು ಬರುತ್ತೆ. ತೆರಿಗೆ ಓಣ ಅಂದ್ರೆ ಬಿಡಲ್ಲಪ್ಪ ನಮ್ಮ ಜನ. ಕಾರ್ಪೊರೇಷನ್ ಲಾರಿನೂ ಹೋಗುತ್ತೆ, ಆಟೋನೂ ಹೋಗುತ್ತೆ, ಚಿಕ್ಕ ಬೈಕು ಹೋಗುತ್ತೆ, ಸೈಕಲ್ ಹೋಗೋನು ಹೋಗುತ್ತೆ, ಎಲ್ಲದೂ ರೋಡಲ್ಲಿ ಹೋಗುತ್ತೆ. ಏನ್ ದರಿದ್ರ. ಇದಕ್ಕೆ US ಅಲ್ಲೆಲ್ಲ ಮಾಡ್ತಾರೆ ಗೊತ್ತಾ, ಹೆವಿ ವೆಹಿಕಲ್ ಒಂದು ಲೈನು, ಕಾರ್ ಇದ್ದವರು ಒಂದು ಲೈನು, ಬೈಕ್ ಇದ್ದವರು ಲೈನ್ ಸ್ಪ್ಲಿಟ್ ಮಾಡ್ಬೋದು. ಆ ಥರ ಮಾಡ್ಬೇಕು ಗುರು. ಅಲ್ಲಿರೋ ಪಾಪ್ಯುಲೇಷನ್ ಇಲ್ಲೂ ಇದೆ, ಅಲ್ಲಿಕ್ಕಿಂತ ಜಾಸ್ತಿನೇ ಇದೆ. ಸ್ವಲ್ಪ ಟೆಕ್ನಾಲಜಿ ಉಪಯೋಗಿಸಿ ಸೆನ್ಸಿಬಲ್ ಆಗಿ ಒಂದು ಸ್ವಲ್ಪ ಟ್ರಾಫಿಕ್ ಕಡೆ ಗಮನ ಕೊಟ್ರೆ ಎಷ್ಟು ಜನ ಸುಖವಾಗಿ ಓಡಾಡ್ತಾರೆ ಗೊತ್ತಾ. ಎಷ್ಟು ಜನ, ನಿಜ ಹೇಳ್ತೀನಿ. ನಾವು ಯಾಕಣ ಡ್ರೈವರ್ ವಾಂಟೆಡ್ ಅನ್ಕೊಂಡಾಗ ಯಾರ್ಕೊಂಡು ಹೋಯ್ತಾ ಇದ್ಯಾ, ಸ್ಟ್ರೈಟ್ ಹೋಗ್ಬೇಕಾಗಿರೋದು, ಅವ್ನು ರೈಟ್ ಹೋಯ್ತಾನ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ಥರ ಯಾವಾಗವರೆಗೂ ಹಿಂಗೆ ಸಿಗ್ನಲ್ಲು, ನೇನು, ಪೆಟ್ರೋಲು, ಕರೆನ್ಸಿ, ದುಡ್ಡು ಹಿಂಗೆ ಹೊಡ್ಕೊ ಸಾಯ್ತಾ ಇರ್ತೀವಿ. ಇದಕ್ಕೇನು ಸೊಲ್ಯೂಷನ್ ಇಲ್ವಾ? ಏನೇನೋ ಕಂಡುಹಿಡಿತಾರೆ ನಮ್ಮ ಜನ. ಉಗುರು ಕಟ್ ಮಾಡೋದ್ರಿಂದ ಕೂದಲು ಕಟ್ ಮಾಡೋ ತನಕ ಏನೇನೋ ಕಂಡುಹಿಡ್ದವ್ರಪ್ಪ. ಒಂಚೂರು ಚಿಕ್ಕದಾಗ ಏನೋ ಒಂದು ಅನುಭವಿಸ್ತವ್ರೆ. ಏನು ಮಾಡೋದು, ಆಟೋ ಓಡಾಡೋಕ್ಕೆ, ಇದು ಓಡಾಡೋಕ್ಕೆ, ಇದಕ್ಕೆಲ್ಲ ಒಂದೊಂದು ಏನಾದ್ರು ಒಂದು ಮೂಲ, ಏನು ಮೂಲ ಅಲ್ಲ ಅದರಲ್ಲಿ ಸದ್ಯಕ್ಕೆ ಮಟ್ಟಿಗಾರು ಒಂದು ಚಿಕ್ಕ ಮಟ್ಟಿಗೆ ಏನಾದ್ರು ಒಂದು ನೋಡಲಿ. ಆಯಿಲ್ ಟ್ಯಾಂಕರು ಹೋಗುತ್ತೆ, ಕಾರು ಹೋಗುತ್ತೆ, ಬಸ್ಸು ಹೋಗುತ್ತೆ. ಎಷ್ಟು ವರ್ಷ ತನಕ ನಾವು ಒಳ್ಳೆ ಥರ್ಡ್ ವರ್ಲ್ಡ್ ಕಂಟ್ರಿ ಥರ ಬದುಕೋಕ್ಕಾಗತ್ತಪ್ಪ? ಏನು ಸೊಲ್ಯೂಷನ್ನೇ ಇಲ್ವಾ? ಟೈಮ್ ಆಯಿತು ಹೊಲೋಡಲ್ಲ ಆಂಬುಲೆನ್ಸ್ ಒಂದು ವೇಳೆ. ಕೊಡ್ತಂದೆ ಮತ್ತೆ ಇಲ್ಲೊಂದು ಬಂತಲ್ಲೋ.
ಮುಂಚೆ ಒಂಥರ ಮಜಾ ಇತ್ತು ಗಾಡಿ ಓಡಿಸೋತಿಗೆ, ಪಾಪ್ಸು, ಸೌಂಡು, ಗೇರ್ ಶಿಫ್ಟ್ ಅದೆಲ್ಲ ಒಂಥರ ಫೀಲ್ ಆಗೋದು. ಈಗಲೂ ಫುಲ್ಲು ರಿಫೈನ್ಡ್ ಆಗಿ ಓಡುತ್ತೆ. ಯಾವ್ದೋ ಒಳ್ಳೆ ಈ ಇದು ಬರುತ್ತೆ ಗೊತ್ತಾ, ಫ್ಯಾಷನ್ ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತಲ್ಲ, ಆ ತರ ಗೇರ್ ಚೇಂಜ್ ಮಾಡೋ ತರ ಫೀಲ್ ಬರುತ್ತೆ. ಅಯ್ಯೋ ಈ ರೋಡು ರೈಟಿಗೆ ಹೋಗ್ಬೇಕಾಗಿರೋ ಲೆಫ್ಟಿಗೆ ಹೋದ. ತಲೆ ಅಂದ್ರೆ ಇದಿರ್ಬೇಕು ನಮ್ ದೇಶದ್ದು. ನೋ ಪಾರ್ಕಿಂಗ್ ಅಂತ ಹಾಕ್ತಾರೆ, ಅಲ್ಲೇ ಪಾರ್ಕ್ ಹೋಗ್ತಾರೆ. ಎತ್ತ್ಯಾ ಬಾ, ಈ ನರ್ಕದಲ್ಲಿ ಎತ್ಕೊಂಡು ಹೋಗು ನೋಡೋಣ ಅದ್ ಹೆಂಗ್ ಎತ್ಕೊಂಡು ಹೋಗ್ತೀಯ. ಹೊಡಕ ಬಾ. ಹೆಂಗೈತ್ ಗೊತ್ತಾ ಈಗ ಫೀಲ್ ಗಾಡಿ ಓಡ್ಸೋದು. ಇದ್ ಬರತ್ ಗೊತ್ತಾ, ಆಟೋ ಓಡಿಸ್ತಾರೆ, ಅದನ್ನ ಚೇರ್ ಮಾಡ್ತಾರಲ್ಲ ಆ ತರ ಆಗೋಗುತ್ತೆ. ಹ್ಮ್. ನಾನು ಇದು ಒಂದ್ ಸಿಗ್ನಲ್ ಜಂಪ್ ಮಾಡಕ್ ಹೋಗಿ ನಾನೀಗ ಎಷ್ಟು ಸಿಗ್ನಲ್ ಜಂಪ್ ಮಾಡ್ತೀನಿ ಗೊತ್ತಾ, ಸರಿ ಎಷ್ಟು ಸಿಗ್ನಲ್ ಸಿಗಾಕೋತೀನಿ ಗೊತ್ತಾ. ನಾನು ಸಿಗ್ನಲ್, ಸಾರಿ ಬ್ರದರ್. ಎಷ್ಟಾಯ್ತು ಟೈಮ್? 1:30.
ಏನೋ ಯೋಚನೆ ಮಾಡ್ತಾ ಇದೀವಿ ನಾವು ಅವಾಗ್ಲಿಂದ. ಆ, ಏನಪ್ಪ ಏನಕ್ಕೆ ಏನಾಯ್ತು ನೋಡ. ಸ್ಟ್ರೈಟ್ ಹೋದ್ರೆ ಅಲ್ಲೊಂದು ಇದು ಬರುತ್ತೆ ಸಿಗ್ನಲ್. ಬೀಳು ಗುರು ಬೀಳು ಗುರು. 1:40 ಹೋಗ್ಬೋದು. ಈ ಸಿಗ್ನಲ್ಗಳಲ್ಲೇ ಅರ್ಧ ಅರ್ಧ ಗಂಟೆ ಹೋಗ್ಬಿಡುತ್ತೆ ಗುರು. ನಮ್ಮನೆ ಸೈಡಿಂದ ಇದೊಂದೇ ಇರೋದು ನೀಟಾಗಿರೋದು, ಏನ್ ಮಾಡ್ಲಿ. ಈ ಪಕ್ಕದಲ್ಲಿರೋ ಏತರ್ ಜಂಪ್ ಮಾಡ್ದ ಅನ್ಕೊಂತೀವಿ ಸಿಗ್ನಲ್. ಅವ್ರಾದ್ಮೇಲೆ ಆದ್ಮೇಲೆ ನಾವು. ಅದೊಂದು ಸ್ವಲ್ಪ ದಿವಸದ ಮಟ್ಟಿಗೆ ಇತ್ತಪ್ಪ, ಆಪೋಸಿಟ್ ಲೈನ್ಸ್ ಆಪೋಸಿಟ್ ಆಗಿ ಹೋಗ್ಬೋದಿತ್ತು ಅಂತ. ಏನಾಯ್ತು ನಮ್ ಕತೆ. ಬಿಸಿ ಜಾಸ್ತಿ ಆಗ್ತೈತೆ ಪೌ. ಮನೆ ಹತ್ರ ಚಳಿ ಅಂತ ಓಡಿ ಹಾಕೋ ಅಂದ್ರೆ. ಚಪ್ಪರ್ ನನ್ ಮಕ್ಳು ಇಂಥವ್ರಿಗೆ ಹೆಂಗ್ ಹೊಡಿಬೇಕು ಗೊತ್ತಾ. ನನ್ ಗಾಡಿ ನನ್ ಏನಾದ್ರು ಯೂಟ್ಯೂಬ್ ಇಂದ ಫಸ್ಟ್ ದುಡ್ಡು ಬಂದ್ರೆ ಒಂದ್ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ರಾಗ್ ಹಾಕೋಬಿಡ್ತೀನಿ. ಒಂದ್ 56 ಈ ಬಾಹುಬಲಿ ತಗೊಂಡು ರಾಂಗ್ ಅಂತ ಹಾಕ್ತಂಗ್ ಗೊತ್ತಾ. ಆ ತರ ನಮ್ಮನ್ನ ತಿಕ್ಕೆ ಇಕ್ಕೊಬಿಡ್ಬೇಕು ಅವ್ನು. ವೇಸ್ಟ್ ಬಿಡು, ಇಲ್ಲಿಂದ ಅಲ್ಲಿ ಹೋಗಿ ನಿಂತ್ಕೊಳಕ್ಕೆ ಅಷ್ಟೊಂದು ಅರ್ಜೆಂಟ್ ಯಾಕೋ. ಇಲ್ಲಿ ಇಷ್ಟ ಜನ ಏನಾಯ್ತು. ಓ ಸಂಧಿ ಒಂದಿಲೆಲ್ಲ ಹೋಯ್ತವ್ರೆ ಬಸ್ಸಸ್. ಆ ಕಡೆ ದಾರಿ ಆಯ್ತಾ ಮಚ್ಚೆ. ಓ ಈ ಗಾಡಿಲಿ ಹೋಗೋದು ಕಷ್ಟ ಗುರು.
ಟ್ರೈ ಮಾಡ್ಲಾ? ಡರ್ಕಿ ಮಾಕಿ ಚೇತ್ ನಡಿ ಮಮ್ಮೋಣ. ಹೋ ಬಿಡ. ಹ್ಮ್ ಸೇಫ್. ನಾನು ಲೆಫ್ಟ್ ಹೋಗ್ಬೇಕಾಗಿರೋದು. ದರಿ ಬಿಡಿ ಎಲ್ಲ ಸ್ವಲ್ಪ ದರಿ ಬಿಡಿ, ಬಡವರಿಗೆ ದಾರಿ ಬಿಡಿ ಬಿಡಿ. ಹತ್ತು ನಿಮಿಷ ಮುಂಚೆ ಬಿಡ್ತಿದ್ದೆ ಮನೆ, 1 hour ಮುಂಚೆ ಬಿಡೋ ಸ್ಥಿತಿ ಬಂದ್ಬಿಡೈತೆ. ಲಿಟ್ರಲ್ ಆಗಿ ಲೈಫು ಬೇಟೆ ಸುಖವಾಗಿದ್ಯಾ ಅಂತ ಕೇಳುತ್ತಲ್ಲ, ಅನ್ಕೊಳ್ಳಿ ಸತ್ತೆ ಮಗನೇ ನೀನು ಅಂತ. ಹೆಸರ ನೋಡಿದಿರ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೆಕೆಂಡ್ ವಿಡಿಯೋ ಹಾಕ್ತೀನಿ ಒಂದು 10 ನಿಮಿಷ. ಬಾಯ್ ಬಾಯ್.